ಯಾರಿಗೇಳಿ ಶರಣೆನ್ನಲ್ಲಿ ಸ್ವಾಮಿ ಯಾರಿಗೇಳಿ ಶರಣೆನ್ನಲ್ಲಿ ಹೇಳುತ್ತಾ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಕರ್ತ ಸರ್ವಶಕ್ತ ಸರ್ವನಿಯಂತ ಸರ್ವನಿರಂಕುಶ ವಿಶ್ವದೊಡೆಯ ವಿಶ್ವಪ್ರಭು ಜಗದೊಡೆಯ ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಪಂಚಮುಖದ ಪರಮೇಶ್ವರನಿಗೆ 5 ಮುಖಗಳು ಈಶಾನ್ಯ ತತ್ಪುರುಷ ಅಘೋರ ವಾಮದೇವ ಸದೋಜಾತ ಈ ಸದೋಜಾತ ಮುಖದಿಂದ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿಯ ಪಟ್ಟಣದಲ್ಲಿ ಬೆಳಗಿನ 6 ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಅನಿಯಾದಿ ಅಷ್ಟ ಸಿದ್ಧಿಗಳನ್ನು ಮೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ನಿತ್ಯ ನಿರಂತರವಾಗಿ ನಿಂತು ಪಂಚಾಚಾರದಲ್ಲಿ ಪ್ರಾಣವಾಗಿ ಸ್ಥಳಗಳಲ್ಲಿ ಸಾರವಾಗಿ ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ಧರಿಸಿರುವಂತ ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂತ ಅವರು ಶಿವನ ವರವಿನ ಕಂದ ಶಿವನ ಸ್ವರೂಪಿ ಶರಣೆ ಸೂರಮ್ಮ ದೇವಿಯ ಸುತ್ತ ಬರಮದೇವರ ಪುತ್ರ ಹೌದು ತಂದೆ ತಾಯಿಯರಿಗೆ ಭಂಜಂಬು ಬಂಧನ ಬಿಡಿಸಿ ಭವಕ್ಕೆ ಬಂದಿರುವಂತ ನನ್ನಪ್ಪ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಮಾವ ಕಳುವೆ ನಾರಾಯಣಗೌಡನ ಸೊಕ್ಕ ಮುರಿದು ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ನಾರಾಯಣಗೌಡನಿಗೆ ಅಳಿಯನಾಗಿ ಕನ್ಯಕಾಮರತ್ತಿಗೆ ಹಿರಿಯನಾಗಿ ಅಕ್ಕಮಯಕ್ಕನಿಗೆ ತಮ್ಮನಾಗಿ ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂಹಾರಕನಾಗಿ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ಬಂಬಲವಾಡದಲ್ಲಿ ಬೀರಪ್ಪ ನೆನೆಸಿ ಕರಗಾವದಲ್ಲಿ ಕರಸಿದ್ದ ನೆನೆಸಿ ಜೋಗುಳದಲ್ಲಿ ಜೋಗನಾಥ ನೆನೆಸಿ ಸಂಕೇಶ್ವರದಲ್ಲಿ ಸಂಕನಾಥ ನೆನೆಸಿ ಗೋಡಗೆರೆಯಲ್ಲಿ ಗಜಲಿಂಗ ನೆನೆಸಿ ಕ್ವಾನಗನೂರದಲ್ಲಿ ಕರಸಿದ್ದ ನೆನೆಸಿ ಅನೇಕ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಶಿರಾಡೋನ ಸಿದ್ಧನ ಶಿಷ್ಯನಾಗಿರ್ತಕ್ಕಂತ ಅವರು ತಂದೆ ತುಕ್ಕಪ್ರಾಯ ತಾಯಿ ಅಮೃತಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಬಾರಾಮತಿಗೆ ಬಂಟ ಹುಲಿಜಂತಿಗೆ ಹುಲಿ ಎಣಿಸಿ ಅಂಗೈಗೆ 500 ಮುಂಗೈಗೆ 300 ಮಂಡಿಗೆ 1000 ಲಿಂಗವನ್ನ ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ಮಾಡಿರ್ತಕ್ಕಂತ ನನ್ನಪ್ಪ ಮಾನವರಲ್ಲಿ ಮನೆಗೇನಿ ದೇವತರಲ್ಲಿ ದೇವಗೇನಿ ಶಿವನಲ್ಲೇ ಶಿವಗೆ ನೆನೆಸಿಕೊಂಡು ಹಬ್ಬದ ಅಮಾವಾಸ್ಯ ದಿನ ಸಾಕ್ಷಾತ್ ಶಿವಪಾರ್ವತ್ಯರನ್ನ ಧರಣಿಗಳಿಸಿಕೊಂಡು ಮುಂಡಾಸದ ಮುಯ್ಯನ್ನ ಪಡೆದಿರ್ತಕ್ಕಂತ ನನ್ನಪ್ಪ ಸೊಲ್ಲಾಪುರ ಜಿಲ್ಲೆಯ ಮಂಗಲವಿಡ ತಾಲೂಕಿನ ಹುಲಜಂತಿಯ ಗ್ರಾಮದ ಬಬ್ಬುಲಿ ಬಣ್ಣದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಮುತ್ಯ ಮಾಳಿಂಗರಾಯನ ಪಾದವನ್ನು ಕೂಡ ನನ್ನ ತಲೆ ಮೇಲಿಟ್ಟುಕೊಂಡು ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ಸೊಲ್ಲಾಪುರ ಜಿಲ್ಲೆಯ ಮಂಗಲವಿಡ ತಾಲೂಕಿನ ಹುಲಜಂತಿಯ ಶಾಖಾ ಮಟ್ಟವಾಗಿರ್ತಕ್ಕಂತ ನಮ್ಮದು ಯಾವ್ದ್ರಿಪ್ಪ ನೂತನ ಯರಗಟ್ಟು ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗುಳಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಮುತ್ಯ ಮಾಳಿಂಗರಾಯ ಮತ್ತು ಬೀರಸಿದ್ದನನ್ನು ಸಂಧಿಗೆ ವಂದಿಸುತ್ತ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತರಣಿಸಿಕೊಂಡಿರ್ತಕ್ಕಂತ ಯಾರಿಪ್ಪ ಅದೇ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಸಾತಲಗಾಂವ ಗ್ರಾಮದ ಅಡವೆ ವಸ್ತಿಯಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಶ್ರೇಷ್ಠರನ್ನು ಕಾಪಾಡಿ ದುಷ್ಟರನ್ನು ಮರ್ದನ ಮಾಡಿ ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟಿಕೊಂಡು ಬಂಗಾರದ ಕಳಸವನ್ನು ಇಟ್ಟುಕೊಂಡು ಸಾತಲಗಾಂವ ಗ್ರಾಮದ ಭಕ್ತರ ಭಕ್ತಿಗೆ ಮೆಚ್ಚಿ ಬಂದು ಆಸನ ನಾಗೆ ಕೂತಿರ್ತಕ್ಕಂತ ನನ್ನಪ್ಪ ಶಿವಸಿದ್ಧ ಬೀರೇಶ್ವರನ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂತ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟ ಮಠದವರಿಗೂ ಮೇಲಾಗಿ ನೆರೆಹಳ್ಳಿದಿಂದ ಹಾಡಿಕೆ ಕೇಳಲಿಕ್ಕೆ ಬಂದಿರತಕ್ಕಂತ ಎಲ್ಲಾ ಕಲಾಭಿಮಾನಿಗಳಿಗೂ ಅವರಿವರ ಮೇಲಾಗಿ ಸರಜೋಡಿ ಕಲಾವಿದರಿಗೂ ಕೂಡ ಅವ್ರೊಬ್ರು ಮರ್ತ ಬಿಟ್ಟಿರ ಹೆಂಗಂದಿ ಇಲ್ಲ ಎಟ್ಟ ಮಾಡ್ರು ಹಿರಿ ಕಲಾವಿದರದಾರ ಅವರಿಗೂ ಕೂಡ ಮುಗುಳೆಳ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯ ನಮನಗಳನ್ನ ಹೇಳಿ
ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ತಮ್ಮ. ಹೌದ್ ಹೌದು. ಈಗಾಗಲೇ ಯಾಕಂದ್ರೆ ಯಾವ್ಯಾವ ಮ್ಯಾಳಗಳು ಬಂದಾವ, ಎಷ್ಟು ಗಂಟೆಗೆ ಬಂದ, ಈಗಾಗಲೇ ಯಾರ್ಯಾರು ಏನೇನು ಮಾತಾಡಿದರು ಅನ್ನುವಂಥದ್ದು ಎಲ್ಲಾ ದೈವಿಕ ಕೂಡಿರ್ತಕ್ಕಂತ ಮಾತ. ಹೌದ್ ಹೌದ್ರಿವ. ಮತ್ತ ನಾವು ಆ ಊರನವ್ರು ಈ ಊರವ್ರು ಹೇಳಿ ಟೈಮ್ ಪಾಸ್ ಮಾಡುವಂತ ಅವಶ್ಯಕತೆ ಆಗಿರಬಾರದು. ಹೌದ್ ಹೌದ್ರಿಪ್ಪ. ಹೌದಿಲ್ಲ? ಹೌದು. ಇರ್ಲಿ, ಬಹಳ ಮಾತಾಡಿ ಬಹಳ ಹೇಳಿ ದೈವಿಕ ಬ್ಯಾಸರ ಆಗ್ಲಾರದನೆ ಇವತ್ತು ಹಾಡ್ತಕ್ಕಂತ ಹಾಡಿನಲ್ಲಾಗ್ಲಿ, ಮಾತನಾಡ್ತಕ್ಕಂತ ಮಾತಿನಲ್ಲಾಗ್ಲಿ, ಬಾರಿಸಾಡ್ತಕ್ಕಂತ ವಾದ್ಯದಲ್ಲಾಗ್ಲಿ ಏನಾದ್ರೂ ಲೋಪದೋಷಗಳು ಆಗಬಹುದು. ಸಿದ್ಧಣ್ಣ ಆಗ್ಬಹುದತ್ತೇನ ಅಂತರಿತ್ತು ಮಾತಾಡ್ಬೇಡ್ರಿ. ಹಾಗೆ ಆಗ್ತಾವತ್ ಒಪ್ಕೊರಿ. ನೀವೇನು ಪುಕ್ಕಟ್ಟು ಬಂದಿಲ್ಲ. ನಿಮ್ ಹೆಣಕ್ 10-15 ಸಾವಿರ ರೂಪಾಯಿ ನಿಮ್ ಹೆಣ ಚಂದ ಮಾಡಿ ಕೈಯಿಂದ ಕೈಯಾಗ ಮೈಕ್ ಕೊಟ್ಟೇನು ತೆದಕ್ ಕುಣ್ಸ್ಯಾರ ಅವ್ರು. ಕರೆಯದ ಹೌದು. ಅಂದ್ರ ನಾನು ಹೆಣ ಕಟ್ಟಿ ಬಿಡದಾರನು. ಹೌದ್ರಿ, ಹಾಡೋರ್ ಹೆಣ ಕಟ್ಟೆ ಬಡದಿರ್ತಾರ ಅವ್ರು. ಹಿಂಗಂದಿ ಎಲ್ಲಿ ಒಂದ್ ಮಾತು ಹೇಳ್ತೀನಿ. ಏನ್ರಿಪ್ಪ ಅದು? ಬೆಳತನ ಹಾಡ್ತೀನಿ, ಅದೊಂದು ಕರಾರು ಮಾಡ್ತೀನಿ. ನೀನು ಬಾಳ ಮಾತಾಡುದಿಲ್ಲ, ಎಲ್ಲಾರು ಅದನ್ನೇ ಮಾತಾಡೋದಾಗಿರ್ಬಾರ್ದು. ಹೌದ್ ಹೌದ್ ಹೇಳ್ರಿಪ್ಪ. ಬೆಳತನ ಹಾಡಿ ಮಂಗಳಾರತಿ ಮಾಡಿ ಗಾಡ್ಯಾಗ ಕೂತ್ ನಂತರ ಕಮಿಟರ್ ಕೈಯಾಗ ಕಡೆ ₹1 ಸರ್ತಿ ನಾ ಕೇಳಂಗಿಲ್ಲ. ಕೇಳ್ಬೇಡ್ರಿಲ್ಲ, ನೀವು ಕೇಳ್ಬೇಡ್ರಿ. ನೀವು ಮುಂದ್ ಹೋಗ್ರಿ, ನಾವ್ ಹಿಂದ ಬಸ್ಸಿಗೆ ನಾನು ಇವತ್ತು ಹೇಳ್ತೀನಿ ಕೇಳು. ಹೇಳ್ರಿಲ್ಲ, ಕಮಿಟರ್ ಕಡೆ ನಾ ರೊಕ್ಕ ಕೇಳಂಗಿಲ್ಲ. ಇಲ್ಲ ಇಲ್ಲ, ಯಾರು ಕೇಳೋರು ಇಲ್ಲ. ಹೌದ್ರಿಪ್ಪ. ಇನ್ನ ತಾಯಿ ತಂದೆಯ ಆ ಮನಿ ಒಳಗದೀನಿ. ಹೌದ್ ಹೌದು. ಹೌದಿಲ್ಲ? ಆ ಗಾಡಿಯಾಗ ಕೂತ ನಂತರ ₹1000 ಪಗಾರ ಕೋಡಿ ಅಕ್ಕ ಅಂತೇಳಿ ನನ್ನ ಕೇಳಂಗಿಲ್ಲ. ಬಾಯಿ ಮುಚ್ಕೊಂಡು ನಾಯಿ ಕುನ್ನಿಗೆ ಇದಕ್ಕೆ ಹೆಂಗತಿ ಗಾತ ತಪ್ಪಾಕವ್ರ ಲೆಕ್ಕ. ನೋಡ ಹೆಂಗೈತ್ ನೋಡ್ರಿ, ಜನ ಹೆಂಗದ ನೋಡು. ತಪ್ಪಾಕತ್ರಿ. ತಪ್ಪಾಗತ್ತದ. ನಮ್ ಕಡೆ ದುಡ್ಡು ಕಟ್ ಆದ್ರ ರೊಕ್ಕ ಯಾಕೆ ನೀವೇನು ಪುಗಶೆಟ್ಟಿ ಬಂದಿರಿ ಏನಂತ ಕೇಳುದು. ತಪ್ಪಾಗೋರ್ಲಿ, ಹಂಗೇನ ಸ್ವಾಭಾವಿಕತ್ತ. ಹೌದಾ? ಅದಕ್ಕತ್ತಮ್ಮ ನಡೆಯುವ ಮನುಷ್ಯ ಎಡುವುದು ಸಜ್ಜಿಕ, ಎಲುವಿಲ್ಲದ ನಾಲಿಗೆ ತೊದಲುವುದು ಸಜ್ಜಿಕ. ಹೌದ್ ಹೌದು. ಹೌದಿಲ್ಲ? ಹೌದ್ರಿಪ್ಪ. ಅದಕ್ಕಾಗಿ ನಡೆಯುವ ಮನುಷ್ಯ ಹೆಂಗ ಎಡುತ್ತದಲ್ಲ ಹಂಗ ಎಲುವಿಲ್ಲದ ನಾಲಿಗೆ. ಏನಾದ್ರೂ ತಪ್ಪದೋಷಗಳನ್ನ ನಾವು ಮಾತಾಡಿದ್ರು ಕೂಡ ತಪ್ಪನ್ನದ ಬದಿಗಟ್ಟು ಒಪ್ಪಣದ ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತ ದೈವಕ್ಕೆ ಎತ್ತಾದ ಬಂದ ಕಾಲ ಬೀಳೋದಾಗುದಿಲ್ಲ ತಮ್ಮ. ಇದೇ ನಿಮ್ಮ ಮೈಕನೆ ಪಾದ ತಿಳ್ಕೊಂಡು ಎಲ್ಲರಿಗೂ ಭಕ್ತಿದಿಂದ ಇಲ್ಲಿಂದ ಅನೇಚ್ಚ ನಮಸ್ಕಾರವನ್ನ ಮಾಡಿ. ಹೌದಿಲ್ಲ? ಬಹಳ ಮಾತಾಡಿ ದೈವಕ್ಕೆ ಬ್ಯಾಸರ ಆಗೋದು ಬೇಡ. ಹೌದ್ ಹೌದ್ರಿಪ್ಪ. ಜನ ಬಹಳ ಸುಮ್ಮ ಕೂತದ. ಹೌದ್ ಹೌದ್ರಿಪ್ಪ. ಹೌದಿಲ್ಲ? ಹೌದು. ಸುಮ್ಮ ಸಭಾ ಕೂತದಪ್ಪ ಅನ್ನಂತ್ಲೆ ಒಂದ್ ಮಾತು ನೆನಪಿಗೆ ಬರ್ಲಾಕತ್ತದ. ಏನ್ರಿಪ್ಪ ಅದು ಮಾತ? ಈಗಾಗಲೇ ಮಾನಸಿಕ ಮಾರಾಯಗಳು ಒಂದು ಮಾತು ಹೇಳಿದ್ರ ನೀವೆಲ್ಲರೂ ಕೇಳಿರಿ. ಆ ಕಮಿಟಿ ಅವರು ಕೂಡ ಢಾಲ್ ಇಟ್ಟಿವಿ ಅನ್ನುವಂತ ಮಾತನ್ನ ಹೇಳಿ ಒಂದು ಮಾತು ಕೊಟ್ಟರವ್ರು. ಕೊಟ್ಟಾರಲ್ರಿಪ್ಪ. ಏನು ಕಮಿಟಿ ಅವ್ರು ಹೇಳಿರು? ಹೌದು. ಆ ಪ್ರಶ್ನೆಗಳನ್ನ ಕೇಳಿದ್ರ, ಪ್ರಶ್ನೆ ಕೇಳಿದ್ರ ಹೋಗಿ ಮಟ್ಟಮಣ್ಣವ್ರನ್ನ ಕೇಳಿರ ಅದು ಸರಿ ಅಂದಿರ್ಬೇಕು. ಹೌದ್ ಹೌದು. ಹೌದಿಲ್ಲ? ಅವ್ರು ಸರಿ ಅಂದಗಳೇ ಹೊಳೆ ಬಂದು ಡಾಲ್ ಕೊಡ್ತೀರ ನೀವು. ಇದೊಂದು ಮಾತು. ಹೌದ್ ಹೌದ್ರಿಪ್ಪ. ಇಲ್ಲ ಕಮಿಟಿ ಅವ್ರು ಹೇಳ್ಯಾರ ಅವರು. ಹೌದ್ ಹೌದು. ಹೌದಿಲ್ಲ? ಈಗ ಅವ್ರಿಗೆ ನನಗ ವಾದ ನಡೆದದ. ಬೆಳಿಗ್ಗೆ 6 ಗಂಟೆಗೆ 7 ಗಂಟೆ ಮಟ್ಟ ವಾದ ನಡೀತಾರೆ. ನಂದೇ ಕರೆ ನಾನಂತೀನಿ, ನಿಮ್ಮ ಅವ್ರು ಸುಳ್ಳ ಮಟ್ಟಮಣಿಯವ್ರ ಮಟ್ಟ ಹೋಗೋಣ ಅಂತೇಳಿ ಅವ್ರ ಅಂತಿರ್ತಾರ. ಹೌದಿಲ್ಲ? ಮತ್ತ ಮಟ್ಟಮಣಿಯವ್ರ ಮಟ್ಟ ಹೋಗುತ್ತನ ಡಾಲ ಯಾಕಪ್ಪ ಅಂದ್ರೆ ಇಲ್ಲೇ ಇಟ್ಟ ಮಂಗಳಾರತಿ ಸುಮ್ಮಿಡ್ಬೇಕಾಗ್ತದ. ಇದು ಒಂದನೇ ಮಾತ. ಇದು ಒಂದನೇ ಮಾತ್ರಿಪ್ಪ. ಯಾವ ಸಂದರ್ಭದಾಗ ಹೆಂಗ ಮಾತುಗಳು ಬರ್ತಾವ ಹೇಳಕ್ ಬರೋದಿಲ್ಲ. ಹೇಳಕ್ ಬರಲ್ರಿಪ್ಪ. ಇವತ್ತು ಒಂದು ಮಾತು ಹೇಳ್ತೀನಿ. ಮುಮ್ಮೆಟ್ಟು ಗುಡ್ಡದೊಳಗ ಅಮೋಘ ಸಿದ್ಧ ನೆನದಾನ. ಹುಲಜಂತಿಯೊಳಗ ಮಾಳಿಂಗರಾಯನ್ ಎಲ್ಲದಾನ. ವಾಸದ. ಇವತ್ತು ಮಾಳಿಂಗರಾಯನ ಮಟ್ಟ ಮನೆಯೊಳಗು ಮತ್ತು ಅಮೋಘ ಸಿದ್ಧನ ಮಟ್ಟ ಮನೆಯೊಳಗ ಘರ್ಷಣೆ ಕೇಳಬೇಕಾದ್ರ ಅರಕೇರಿ ಬಗ್ಗೆ ಮಾತು ನಾವು ಕೇಳ್ಬೇಕ. ಮುಮ್ಮೆಟ್ಟು ಗುಡ್ಡದ ಮಾತು ಕೇಳ್ಬೇಕಾರ ಮುಮ್ಮೆಟ್ಟು ಗುಡ್ಡದಾಗ ಅಮೋಘ ಸಿದ್ಧ ನೆನದಾನಪ್ಪ ಅಂತಾರ. ಅವ್ರೇನ್ ಹೇಳ್ತಾರ ಗೊತ್ತಾನ? ಏನ್ ಹೇಳ್ತಾರ? ಅರಕೇರಿ ಅನ್ನಬೇಡ ಜಾಲಗೇರಿ ಅನ್ನಂತೇಳಿ ಅವ್ರ ಅಂತಾರ. ಹೌದ್ರಿಪ್ಪ. ಜಾಲಗೇರಿ ಅನ್ನಬೇಡ್ರಿ ಅರಕೇರಿ ಅನ್ನಂತೇಳಿ ಅವ್ರ ಅಂತಾರ. ಯಾರ ಮಾತು ಕೇಳುದು? ಇದ್ರಾಗ ಯಾರ ಮಾತು ಕೇಳುದು? ಹೌದಿಲ್ಲ? ಹೌದು. ಅಮೋಘ ಸಿದ್ಧರ ಯಾವ ಊರಿಗೆ ಸಂಬಂಧಪಟ್ಟನ್ ಹಿಂಗೂ ಬರ್ತದ. ಹಿಂಗೂ ಬರ್ತದ್ರಿಪ್ಪ. ಈಗ ನಮ್ಮ ಮಟ್ಟ ಮನೆಯೊಳಗ ಮಾಳಿಂಗರಾಯನ ಮಟ್ಟ ಮನೆಯೊಳಗ ನಿಮ್ಮ ಗುರುಮನೆ ಯಾವುದು ಎತ್ತಿನ ಮಾಡಿಸಿದ ಮಾರಾಯ ನನಗೆ ಕೇಳ್ತಾನಲ್ರಿಪ್ಪ. ಅದಕ್ಕೆ ನಾವು ಉತ್ತರ ಏನು ಕೊಡ್ತೀನಿ? ಏನ್ ಕೊಡ್ತೀವ್ರಿ? ನಮ್ಮ ಗುರುಮನೆ ಹುನ್ನೂರು ಗುರುಮನೆ ಅಂತ ನಾವು ಉತ್ತರ ಕೊಡ್ತೀನಿ. ಹೌದು. ಹೌದಿಲ್ಲ? ಅವ ಏನು ಕೊಡ್ತಾನ ಮಾಸ್ತರ? ಏನ್ ಕೊಡ್ತಾನ್ರಿಪ್ಪ? ಹುನ್ನೂರು ಗುರುಮನೆ ಆಗೋದಿಲ್ಲ ಬಾಯಿ, ಸಿಡಿಯಾನ ಗುರುಮನೆ ಅಂತೇಳಿ ಅವ್ರು ಉತ್ತರ ಕೊಡ್ತಾರ ನನಗ. ಹೌದು. ಇಲ್ಲ ನಿಮ್ಮ ಮಟ್ಟಮನೆ ಹೋಗೋಣ ನಡ್ರಿ ಅಪ್ಪಾರು. ಅವಾಗ ಒತ್ತು ಬಂದಿಡ್ತೀನಿ ಮಾ. ಎಲ್ಲಿ ಹೋಗ್ತಾರ ಅವರು? ಎಲ್ಲಿ ಹೋಗ್ತಾರಿಪ್ಪ? ನೇರವಾಗಿ ಸಿಡಿಯಾಣ ಕರ್ಕೊಂಡು ಹೋಗ್ತಾರ. ಹೌದು. ಸಿಡಿಯಾಣದವ್ರು ಏನ್ ಹೇಳ್ತಾರ? ಏನ್ ಹೇಳ್ತಾರಿಪ್ಪ? ಗುರುಮನಿ ಸಿಡಿಯಾನ್ ಅಂತ ಹೇಳ್ತಾರ. ಹೌದು. ಹುನ್ನೂರು ಕರ್ಕೊಂಡು ಹೋದ್ರ ಹುನ್ನೂರು ಗುರುಮನಿ ಅಂತಾರ. ಹೌದು. ಇದಕ್ಕೆ ಯಾವ್ದು ಜಡ್ಜ್ಮೆಂಟ್ ಕೊಡ್ತೀರಿ ನೀವು? ಹಿರಿಯಾರ ಸಾತರಗಾಂವ್ ಹಿರಿಯಾರ
ಹೌದಿಲ್ರಿ? ಹೌದ್ ಹೌದು ಯಾಕಂದ್ರೆ ಈ ವಾದ ಆಗ್ಯಾವ ಈಗಾಗ್ಲೇ. ಆಗ್ಯಾವ್ರಿಪ್ಪ. ಇಲ್ಲಿ ಡಾಲದ ಪ್ರಶ್ನೆ ಬಂದದ. ಹೌದ್ ಹೌದು ಯಾಕಂದ್ರ ಡಾಲ ಒಂದೇ ಗೇನ್ ಇರ್ಲವತ್ತಕ, ಚೋಟ ಐತ್ರಿಪ್ಪ. ಅದು ಒಂದೇ ಚೋಟ್ರವತ್ತಕರೆ ಅದು ಕಿಮ್ಮತ್ ಬಾಳ. ಕಿಮ್ಮತ್ ಬಾಳ್ರಿ. ಬೆಳತಾನ ₹1,00,000 ಕೊಟ್ಟು ನೀವು ನನ್ನ ಹಾಡಿಕೆ ತರಿಸಿರು, ಅದ್ರ ಕಿಮ್ಮತ್ ₹1,00,000 ಕಿಮ್ಮತ್ ಅಲ್ಲದ. ಹೌದ್ ಹೌದ್ರಿಪ್ಪ. ಅದಕ್ಕ ರೊಕ್ಕಕ್ಕೆ ಕಿಮ್ಮತ್ತಿಲ್ಲ, ಡಾಲಗೆ ಕಿಮ್ಮತ್ ಅದ ಬಂಧುಗಳೇ. ಹೌದ್ ಹೌದು. ಯಾಕಂದ್ರೆ ಬಹುಮಾನ ಬರೀ ₹500 ಕಟ್ರೆ ನೀವು ಅದಕ್ಕೆ ಕಿಮ್ಮತ್ ಅದ. ಹೌದಿಲ್ಲ? ಯಾಕಂದ್ರೆ ನಾವು ಅಮೋಘಸಿದ ಮಟ್ಟ ಮನ್ಯಾಗ ಹಾಡಿಕೆ ಮಾಡಿದೀವಿ. ಆ ಮಟ್ಟ ಮನ್ಯಾಗ ನಮ್ಮದೇ ಕರೆತ್ತಿಲ್ಲ ಆ ಮಟ್ಟ ಮನೆಯವ್ರ ಅಂತಾರ, ನಮ್ಮದ ಕರೆತ್ತಿಲ್ಲ ಈ ಮಟ್ಟ ಮನೆಯವ್ರ ಅಂತಾರ. ನೀವು ಡಾಲ್ ಯಾರಿಗ್ ಕೊಡವ್ರು? ಹೌದಿಲ್ಲ? ಹೌದ್ ಹೌದು. ಯಾಕಪ್ಪ ಅಂದ್ರ ಇದ ಮಾರಾಗ ನಮಗ ಜಗಳ ಹುಲಜಂತಿ ಒಳಗ ಹತ್ತಿತ್ರಿಪ್ಪ. ಹುಲಜಂತಿ ಒಳಗ ಹತ್ತಿದಾಗ ನಿಮ್ಗ್ ಸತ್ಯ ಮಾತು ಹೇಳ್ತೀನಿ. ಹುನ್ನೂರ ಸಿಡಿಯಾನ ಮಟ್ಟ ಮನಿ ಇದನ್ನ ಮುಂದಿನ ಸಂದಿಗೆ ಅವ್ ಹೇಳ್ತಾನ್ರಿ. ಅವ್ ಹೇಳೋ ಬದ್ಲಿ ನಾನೇ ಹೇಳಾಕತ್ತೀನಿ ಅದಕ್ಕಾಗಿ. ಹೌದ್ ಹೌದು. ಇವ್ರ ಅಪ್ಪನ ಮಟ್ಟ ಮನ್ಯಾಗ ಕರೆಸಿದಿವಿ, ಇವ್ರ ಅಪ್ಪ ಅಡಿವಪ್ಪನ ಇಲ್ಲಿ ತರಿಸಿದಿವಿ, ಹಿಂಗೆ ಹೇಳ್ತಾನ್ರಿ ಅವ. ಹೌದಾ? ಸುಳ್ಳಲ್ಲಿದ ಮಾತ. ಇವ್ರ ಅಪ್ಪ ಅಡಿವಪ್ಪ ಮಾರ ಮ್ಯಾಲ ಬಂದು ನಿಂತಿದ್ದ. ಸಿಡಿಯಾನ ಗುರುಮನಿ ಅಂದ್ರ ಸಿಡಿಯಾನದವ್ರು ಜಗಳ ತೆಗಿತಾರ. ಹೌದು. ಸಿಡಿಯಾನದವ್ರು ಹುಲಜಂತಿಗೆ ಬಂದಾರ. ಹುನ್ನೂರು ಗುರುಮನಿ ಅಂದಿವಿ, ಹುನ್ನೂರದವ್ರು ಜಗಳ ತೆಗ್ತಾರ. ಹುಲಜಂತಿಗೆ ಹುನ್ನೂರದವ್ರು ಬಂದಾರ. ಅವ್ರು ಅಡಿಯಪ್ಪ ಮಾರ ಯಾರದು ಹೇಳಿಲ್ಲ, ನನಗೂ ಏನು ಹೇಳಿಲ್ಲ, ಅವ್ರಿಗೂ ಏನು ಹೇಳಿಲ್ಲ, ಮಾರಾಗೂ ಏನು ಹೇಳಿಲ್ಲ. ಸುಮ್ ಹಾಡಿ ಮಂಗಳಾರತಿ ಮಾಡಿ ಬೈನಲ್ಲಿ. ಹೌದಿಲ್ಲ? ಹಿಂಗಾಗುತ್ತಾವ. ಇಲ್ಲ ಮತ್ತೆ ಆ ಢಾಲನ ಇಡ್ತೀನಿ ಅಂದ್ರ ನಾ ಎಲ್ಲದಕ್ಕೂ ರೆಡಿ. ಇವತ್ತ ನಾನು ಈ ಕಡೆ ಒಬ್ಬನೇ ಕೇಳಿದೀನಿ, ಆ ಕಡೆ ಅವರು ಒಬ್ಬರೇ ಇದಾರ. ನಂದು ಫೋನ್ ಸ್ವಿಚ್ ಅಪ್ಪ, ನಿಮ್ಮದು ಫೋನ್ ಸ್ವಿಚ್ ಅಪ್ಪ. ಹೌದಾ? ನಾನು ಸ್ಟೇಜ್ ಮೇಲೆ ಕುಂದಿರ್ತೀನಿ, ನೀವು ಸ್ಟೇಜ್ ಮೇಲೆ ಕುಂದಿರುದು ಹೋಗಂಗಿಲ್ಲ. ಹೌದಿಲ್ಲ? ಬುಕ್ನ್ಯಾಗ ಪ್ರಶ್ನೆ ಹಾಕ್ರೆ ಹಾಕುದ ಮಾತ್ರ ಕನ್ನಡ ಬುಕ್ನ್ಯಾಗ ಇರಬೇಕು ಪ್ರಶ್ನೆ. ಹೌದ್ರಿಪ್ಪ. ಇದು ಒಂದನೇ ಮಾತು ನನ್ನ ನಿರ್ಣಯ. ಹೌದಿಲ್ಲ? ಆ ಸ್ವಾಮನ ಮರ ಏನಕ ಮಟ್ಟ ಮಾತಾಡಿದ್ರಲ್ಲ, ಅವನ ಕಡೆ ಇಟ್ಟದೊಂದು ದೊಡ್ಡ ಪುರಾಣ ಐತ್ರಿ. ಆ ಒಂದು ಪುರಾಣ ಬಿಟ್ರೆ ಅವನ ಕಡೆ ಪುರಾಣ ಇಲ್ಲ. ಯಾವ್ದು ಇಲ್ರಿಪ್ಪ. ಒಂದು ಪುರಾಣ ಬಿಟ್ರೆ ಮರಾಠಿ ಪುರಾಣ ಅದ, ಆ ಒಂದು ಪುರಾಣ ಬಿಟ್ರೆ ಅವನ ಕಡೆ ಯಾವ ಪುರಾಣ ಇಲ್ಲ. ಬಾಳ ಅಂದ್ರೆ ಒಂದ್ ದೊಡ್ಡ ಕಿಂಗ್ ಸೈಜ್ ಬುಕ್ ಇರ್ಬೋದು. ಹಿಂಗಂದ್ರು ಕಿಂಗ್ ಸೈಜ್ ಬುಕ್. ಮತ್ ಪ್ರಶ್ನೆ ಉತ್ತರ ಬರೆಯಕ್ ಬೇಕಲ್ಲ. ಬಿಳಿ ಹೇಳಿ ಮೇಲೆ. ಹೌದಿಲ್ಲ? ಹಾಡಕತ್ತಿದೆ ಅವನು ಕನ್ನಡ. ಹೌದು. ಕನ್ನಡ ಹಾಡ್ಲಿಕ್ಕತ್ತಿದೆ ಅಂದ್ರ